ಇಬ್ಬರ ಜಗಳದಲ್ಲಿ ಗ್ರೇಟ್ ಎಸ್ಕೇಪ್ ಆದ್ರ ಆರ್ ಅಶೋಕ್. ತೂಗುವ ಕತ್ತಿಯಿಂದ ಪಾರಾಗಿದ್ದ ಹೇಗೆ ಆರ್ ಅಶೋಕ್. ಯಡಿಯೂರಪ್ಪ ವರ್ಸಸ್ ಬಿಎಲ್ ಸಂತೋಷ್ ಜಗಳದಲ್ಲಿ ಅಶೋಕ್ ಸೇಫ್ ಆಗಿಬಿಟ್ರ. ಸದ್ಯಕ್ಕೆ ವಿಪಕ್ಷ ನಾಯಕ ಬದಲಾವಣೆ ಯೋಚನೆ ಕೈಬಿಟ್ಟ ಹೈಕಮಾಂಡ್. ಮೇಲ್ಮನೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿಗೆ ವಿಪಕ್ಷ ನಾಯಕ ಪಟ್ಟ ಹಿನ್ನೆಲೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿಗೆ ಹಠ ಹಿಡಿದು ಪಟ್ಟ ಕಟ್ಟಿದ ಬಿಎಸ್ವೈ. ಇತ್ತ ಸಿಟಿ ರವಿಗೆ ಸ್ಥಾನ ಕೊಡಿಸಲು ಲಾಬಿ ನಡೆಸಿದ್ದ ಬಿಎಲ್ ಸಂತೋಷ್. ಒಂದು ವೇಳೆ ಸಿಟಿ ರವಿ ಪರಿಷತ್ತು ವಿಪಕ್ಷ ನಾಯಕ ಆಗಿದ್ರೆ ಅಶೋಕ್ ಸ್ಥಾನಕ್ಕೆ ಕೂತಿತ್ತು. ಇಬ್ಬರು ಒಕ್ಕಲಿಗರು ಬೇಡ ಎಂಬ ಕಾರಣಕ್ಕೆ ಅಶೋಕ್ ಬದಲಾವಣೆ ಸಾಧ್ಯತೆ ಇತ್ತು. ಈಗ ಛಲವಾದಿ ಆಯ್ಕೆಯಿಂದ ಆರ್ ಅಶೋಕ್ಗೆ ವರದಾನವಾಗಿದೆ. ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಮುಂದುವರಿಕೆ ಬಹುತೇಕ ಖಚಿತವಾಗಿದೆ. ಇಬ್ಬರ ಜಗಳದಲ್ಲಿ ಗ್ರೇಟ್ ಎಸ್ಕೇಪ್ ಆಗಿಬಿಟ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಎನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ತೂಗುವ ಕತ್ತಿಯಿಂದ ಪಾರಾಗಿದ್ದ ಹೇಗೆ ಗೊತ್ತಾ ಆರ್ ಅಶೋಕ್. ಒಂದು ಕಡೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪ ವರ್ಸಸ್ ಬಿಎಲ್ ಸಂತೋಷ್ ಜಗಳದಲ್ಲಿ ಅಶೋಕ್ ಸೇಫ್ ಆಗಿಬಿಟ್ಟಿದ್ದಾರೆ. ಸದ್ಯಕ್ಕೆ ವಿಪಕ್ಷ ನಾಯಕ ಬದಲಾವಣೆ ಯೋಚನೆಯನ್ನ ಹೈಕಮಾಂಡ್ ಕೈಬಿಟ್ಟಂತೆ ಕಾಣಿಸ್ತಾ ಇದೆ. ಇತ್ತ ಬಿಜೆಪಿ ಪಾಳ್ಯದಲ್ಲಿ ಕೂಡ ಅಪಸ್ವರಗಳು ಕೇಳಿ ಬರ್ತಾ ಇತ್ತು. ವಿಪಕ್ಷ ನಾಯಕನ ಕುರಿತಂತೆ ಬದಲಾವಣೆ ಆಗಬೇಕಿರುವಂತ ಕೂಗು ಕೂಡ ಭಾರಿ ಸದ್ದು ಮಾಡಿತ್ತು. ಆದ್ರೆ ಮೇಲ್ಮನೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿಗೆ ವಿಪಕ್ಷ ನಾಯಕ ಪಟ್ಟ ಸಿಕ್ಕಂತ ಹಿನ್ನೆಲೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿಗೆ ಹಠ ಹಿಡಿದು ಪಟ್ಟವನ್ನ ಕಟ್ಟಿದ್ದಾರೆ ಬಿಎಸ್ವೈ. ಹೀಗಾಗಿ ಇತ್ತ ಸಿಟಿ ರವಿಗೆ ಸ್ಥಾನ ಕೊಡಿಸಲು ಲಾಬಿ ನಡೆಸಿದ್ದ ಬಿಎಲ್ ಸಂತೋಷ್. ಒಂದು ವೇಳೆ ಸಿಟಿ ರವಿ ಪರಿಷತ್ತು ವಿಪಕ್ಷ ನಾಯಕ ಆಗಿದ್ರೆ ಆರ್ ಅಶೋಕ್ ಸ್ಥಾನಕ್ಕೆ ಕೂತಿರ್ತಿತ್ತು. ಯಾಕಂತಂದ್ರೆ ಇಬ್ಬರು ಒಕ್ಕಲಿಗರು ಬೇಡ ಎಂಬ ಒಂದು ಕಾರಣವನ್ನ ಕೊಟ್ಟು ಅಶೋಕ್ ಬದಲಾವಣೆ ಮಾಡುವಂತ ಸಾಧ್ಯತೆ ಇತ್ತು. ಆದ್ರೆ ಈಗ ಛಲವಾದಿ ಆಯ್ಕೆಯಿಂದ ಅಶೋಕ್ಗೆ ವರದಾನವಾಗಿಬಿಟ್ಟಿದೆ. ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಮುಂದುವರಿಕೆ ಬಹುತೇಕ ಖಚಿತವಾಗಿದೆ.